ಹಾಯ್ ಎವ್ರಿವನ್. ಇವತ್ತು ನಮ್ಮದು ಮಂಗಳೂರದು ಗೋರಿಗುಡ್ಡೆ ಚರ್ಚಿನಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ಉಂಟು. ಹಾರ್ವೆಸ್ಟ್ ಫೆಸ್ಟಿವಲ್ ಅಂದರೆ ಬೆಳೆ ಕಾಣಿಕೆ ಹಬ್ಬ. ಮೊದಲ ನಮ್ಮದು ಮನೆಯಲ್ಲಿ ಬೆಳೆದಿರುವಂತಹ ಯಾವುದೇ ಫಲ ಆಗಲಿ ಮತ್ತು ತರಕಾರಿ ಆಗಲಿ ಅದನ್ನೆಲ್ಲ ನಾವು ಚರ್ಚಿಗೆ ಕೊಡುವಂಥದ್ದು. ಇವತ್ತು ನೋಡಿ ತರಕಾರಿ ಎಲ್ಲ ಪಲ್ಯ ಸಾಂಬಾರೆಲ್ಲ ಇವತ್ತು ನಮ್ಮ ಮನೇಲಿ ತರಕಾರಿ ಯೂಸ್ ಮಾಡುವಂಥದ್ದು. ನಾನ್ ವೆಜ್ ಮಾಡಲಿಕ್ಕಿಲ್ಲ ಇವತ್ತು ನೋಡಿ. ಇದು ಹೆಸರು ಕಾಳು ಪಲ್ಯ, ಇದಕ್ಕೆ ಅಮಟೆಕಾಯಿ ಹಾಕಿದ್ದೇವೆ ನೋಡಿ. ಅಮಟೆಕಾಯಿ ಹಾಕಿ ಹೆಸರು ಕಾಳು ಪಲ್ಯ ಮಾಡಿರುವಂಥದ್ದು. ನಂತರ ಇಲ್ಲಿರುವಂಥದ್ದು ಈ ಕಡೆ ಇದೆ ನೋಡಿ, ಕಡಲೆ ಸುಕ್ಕ. ಇದಕ್ಕೆ ಬೆಲ್ಲ ಹಾಕಿ ಮಾಡ್ತಾರೆ, ಸ್ವಲ್ಪ ಸ್ವೀಟಾಗಿ ಮಾಡೋದು, ಜಾಸ್ತಿ ಅಲ್ಲ, ಖಾರ ಮತ್ತು ಸಿಹಿ ಮಾಡುವಂಥದ್ದು. ಇದು ಕೂಡ ಪಲ್ಯ, ತುಂಬ ಟೇಸ್ಟಾಗಿರ್ತದೆ. ಈ ಹಬ್ಬಕ್ಕೆ ಮಾತ್ರ ನಾವು ತರಕಾರಿ ಯೂಸ್ ಮಾಡುವಂಥದ್ದು, ಹಾರ್ವೆಸ್ಟ್ ಫೆಸ್ಟಿವಲ್ಗೆ. ಮತ್ತು ಬೇರೆ ಎಲ್ಲ ಇದಕ್ಕೆಲ್ಲ ನಾನ್ ವೆಜ್ಜೇ. ಕ್ರಿಸ್ಮಸ್ಸಿಗೆಲ್ಲ ನಾವು ನಾನ್ ವೆಜ್ ಯೂಸ್ ಮಾಡುವಂಥದ್ದು. ಇದು ನೋಡಿ ಸಾಂಬಾರು. ಇದರಲ್ಲಿ ಬದನೆಕಾಯಿ ಮತ್ತು ಡ್ರಮ್ ಸ್ಟಿಕ್ ಇದೆ, ನುಗ್ಗೆಕಾಯಿ ಇದೆ, ಮತ್ತು ಬೇಳೆ ಮತ್ತು ಸಾಂಬಾರು ಬಟಾಟೆ ಎಲ್ಲ ಇದೆ ಹಾಕಿ ಮಾಡಿರುವಂಥದ್ದು. ಇದು ಸಾಂಬಾರು, ಇದು ಕಡ್ದು ಮಾಡಿಲ್ಲ, ಇದಕ್ಕೆ ಪೌಡರ್ ಹಾಕಿ ಮಾಡಿರುವಂಥ, ಮನೆಯಲ್ಲಿ ನಾವು ಸಾಂಬಾರು ಪುಡಿ ಮಾಡಿಡ್ತೇವಲ್ಲ ಅದನ್ನು ಹಾಕಿ ಮಾಡಿರುವಂಥದ್ದು. ಇದೆಲ್ಲ ಊಟ ಎಲ್ಲ ಆದಮೇಲೆ ನಾವು ಈ ಸ್ಪೋರ್ಟ್ಸ್ ಇದಿದೆ, ಗೇಮ್ ಇದೆ ಚರ್ಚಲ್ಲಿ, ಅದಕ್ಕೆ ಕೂಡ ಹೋಗಲಿಕ್ಕಿದೆ. ಊಟ ಎಲ್ಲ ಮುಗಿದ ನಂತರ ನೆಂಟರು ಎಲ್ಲ ಬಂದು ಹೋದ್ಮೇಲೆ ನಾವು ಚರ್ಚಿಗೆ ಹೋಗೋದು. ಇದು ನೋಡಿ ಬೆಳ್ತಿಗೆ ಅನ್ನ, ಜೀರಾ ರೈಸ್. ಇದು ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದು ಸೊಸೆ ತಿನ್ನೋದಿಲ್ಲ, ಅವಳು ಜಾರ್ಖಂಡಿನವಳು, ಅವಳಿಗೆ ಅಂತ ಬೆಳ್ತಿಗೆ ಅನ್ನ ಅಂತ ಮಾಡಿದ್ದಾರೆ. ಮತ್ತು ಇಡ್ಲಿ ಇದೆ, ಇದು ನೋಡಿ ರವೆ ಇಡ್ಲಿ. ನಂತರ ನಮಗೆಲ್ಲ ಕುಚ್ಚಿಗೆ ಅಕ್ಕಿ ನಾನು ಯಾವಾಗಲೂ ಮಾಡ್ತೇನಲ್ಲ, ನಿಮಗೆ ನಾನು ತೋರಿಸ್ತಾ ಇರ್ತೇನಲ್ಲ, ಅದು ಕುಚ್ಚಿಗೆ ಅಕ್ಕಿ ನೋಡಿ. ಇವತ್ತು ನಮ್ಮ ಅಕ್ಕನ ಮನೆಯಲ್ಲಿ ಊಟ. ನಮ್ಮ ಅಕ್ಕಂದು ಸೊಸೆ ಇವರು ನೋಡಿ ಪಾಪಡ್ ಮಾಡ್ತಾಯಿದ್ದಾರೆ. ಅವ್ರು ಜಾರ್ಖಂಡ್ನವ್ರಿಗೆಲ್ಲ ಪಾಪಡ್ ಅದೆಲ್ಲ ತುಂಬ ಇಷ್ಟ ಅಲ್ಲ. ಅವ್ರು ಬಟಾಟೆ ಮತ್ತು ದಾಲ್ ತಡ್ಕ ಅದೆಲ್ಲ ಉಂಟಲ್ಲ, ಸಾರು, ಅದೆಲ್ಲ ಇಷ್ಟ. ನಂತರ ಇಲ್ಲಿ ನೋಡಿ ಸೌತೆಕಾಯಿ. ನಾನು ವಿಡಿಯೋ ಅಡ್ಡ ಇಟ್ಟು ಬಿಟ್ಟಿದ್ದೆ, ನನಗೆ ನೆನಪೇ ಇಲ್ಲ, ಅದು ಶಾರ್ಟಿಗೆ ಬಂದಂಗೆ ಬಂದಿದೆ. ಇದು ಸೌತೆಕಾಯಿ ಚಟ್ನಿ ನೋಡಿ. ಇದು ಸೌತೆಕಾಯಿ ಚಟ್ನಿ. ಇದು ಕ್ಯೂಕಂಬರ್ ಉಂಟಲ್ಲ ಅದರದ್ದು, ತೆಕ್ಕರೆ ಅಂತ ಹೇಳ್ತೇವೆ ನಾವು ತುಳುವಲ್ಲಿ, ಅದರದ್ದು ಚಟ್ನಿ. ಇದು ನಮ್ಮ ಅಮ್ಮ ಮಾಡ್ತಿದ್ರು, ಇದೆಲ್ಲ ನಮ್ಮ ಅಮ್ಮ ಮಾಡ್ತಿದ್ದದ್ದೇ ಎಲ್ಲ ಪಲ್ಯಗಳೆಲ್ಲ. ಇದು ಉಪ್ಪಿನಕಾಯಿ ಮಿಕ್ಸ್ ವೆಜಿಟೇಬಲ್ಸ್. ಇದು ಬಡಿಸುವಾಗ ಹೇಗಂದರೆ ನಮ್ಮದು ಆ ಕಡೆ ಎಲ್ಲ ಬಾಳೆ ಎಲೆ ಊಟ. ಇವತ್ತು 3 ಬಗೆ ಅಥವಾ 7 ಬಗೆ ಆ ಥರ ಖಾದ್ಯಗಳು ಇದನ್ನೆಲ್ಲ ಮಾಡ್ತೇವೆ, ತರಕಾರಿಗಳೆಲ್ಲ. ನಂತರ ಇದು ಪಾಯಸ, ಶಾವಿಗೆ ಪಾಯಸ. ಇದು ಕಾಯಿ ಹಾಲು ಹಾಕಿ ಶಾವಿಗೆ ಪಾಯಸ ಮಾಡ್ತಾರಲ್ಲ ಅದು, ತುಪ್ಪ ಎಲ್ಲ ಹಾಕಿ ಮಾಡುವಂಥದ್ದು. ಇದು ನಂತರ ಇಲ್ಲಿಗೆ ಇಷ್ಟಕ್ಕೆ ರೆಡಿ ಆಯಿತು. ನಂತರ ಈಗ ಊಟಕ್ಕೆ ಬಡಿಸುವಂಥದ್ದು. ಎಲೆ ಎಲ್ಲ ಹಾಕ್ತಾ ಇದ್ದಾರೆ ಲೈನಲ್ಲಿ. ಎಲ್ಲರನ್ನು ತೋರಿಸ್ತಾ ಇಲ್ಲ, ನಾನು ಅಡುಗೆಯನ್ನಷ್ಟೇ ತೋರಿಸ್ತಾ ಇದ್ದೇನೆ. ಇದು ಫ್ಯಾನ್ ಹಾಕಿದ್ದಾರೆ ಅಲ್ಲಿ, ಫ್ಯಾನ್ ಹಾಕಿದ್ದಕ್ಕೆ ಎಲೆ ಎಲ್ಲ ಹಾರ್ತಾ ಉಂಟು. ತುಂಬ ಶೆಕೆದು ಊರಿದು. ಎಷ್ಟು ಇದಿದ್ರು ಮಳೆ ಬರ್ತಿದ್ರು ಹೊರಗಡೆ ಫ್ಯಾನ್ ಹಾಕ್ಕೊಂಡೇ ಇರಬೇಕು. ನಂತರ ಈಗ ಊಟ ಆದ ನಂತರ ನಾವು ನೋಡಿ ಐಡಿಯಲ್ ಐಸ್ ಕ್ರೀಮ್ ಪಾರ್ಲರ್ಗೆ ಬಂದಿದ್ದೇವೆ. ಇದು ನಂದು ಫೇವ್ರೆಟ್. ಯಾವಾಗ ಬಂದರೆ ಸಹ ನಾನು ಇದನ್ನೇ ತಗೊಳ್ಳೋದು, ತಿರಾಮಿಸು ಅಂತ. ನನ್ನ ಅಕ್ಕದು ಇದು ಗಡ್ಬಡು, ಅವ್ರದ್ದು ನಂದು ಅತ್ತಿಗೆದ್ದು ದಿಲ್ಖುಷ್. ಆ ಕಡೆ ಅಣ್ಣನವರೆಲ್ಲ ಇದ್ದಾರೆ ನೆಕ್ಸ್ಟ್ ಟೇಬಲಲ್ಲಿ, ನಾನು ಅಲ್ಲಿ ಹೋಗಲಿಲ್ಲ, ಇದರದಷ್ಟೇ ವಿಡಿಯೋ ಮಾಡಿದ್ದು. ನಂತರ ನೈಟ್ ಊಟಕ್ಕೆ ನಾವು ಡಿನ್ನರಿಗೆ ನಮ್ಮದು ಕಸಿನ್ ಸಿಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಬಾಂಬೆಯಿಂದೆಲ್ಲ ಬಂದಾರೆ, ಅವರು ಕರೆದಿದ್ರು. ನಮ್ಮ ಅಕ್ಕಂದು ಸೊಸೆಗೆ ಬಯಕೆ ಆದಮೇಲೆ ಒಂದೊಂದೇ ಮನೆಯಲ್ಲಿ ಊಟಕ್ಕೆ ಕರೀತಾರೆ. ಮತ್ತು ನಾವು ಸಹ ಊರಿಂದ ಬಂದಿದ್ವಲ್ಲ, ಎಲ್ಲರಿಗೂ ಒಟ್ಟಿಗೆ ಕರೆದಿದ್ರು. ನಂತರ ಇವಳಿಗೆ ನೋಡಿ ಬಡಿಸ್ತಾ ಇದ್ದಾರೆ. ಇದು ನನ್ನ ಅಕ್ಕದು ಸೊಸೆ.
ಶೀಕಾ ಅಂತ. ಮೊನ್ನೆ ನಾನು ವಿಡಿಯೋ ಎಲ್ಲ ಹಾಕಿದ್ದೇನಲ್ಲ ಪ್ರೋಗ್ರಾಮ್ ಇದು, ಅದೆಲ್ಲ ಇವಳದೆ. ಇಷ್ಟೇ ನಾನು ಮಾಡ್ತೇನೆ ವೀಡಿಯೋಸು. ಅವಳು ಊಟ ಮಾಡೋಗೆಲ್ಲ ಮಾಡೋದಿಲ್ಲ. ಅವಳಿಗೆ ಯಾವ್ದು ಇಷ್ಟ ಅದನ್ನೆಲ್ಲ ಫಸ್ಟ್ ಬಡಿಸ್ತಾರೆ. ತಲೆಗೆ ಹೂವು, 3 ಬಗೆಯ ಹೂವು ತಲೆಗೆ, ಆ ಥರ ಅದೊಂದು ಅವರದ್ದು ಶಾಸ್ತ್ರವಾಗಿ ಬಂದು ಮಾಡ್ತಾರೆ. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಎಲ್ಲರಿಗೂ. ನಿಮಗೆ ಪರಿಚಯ ಇದ್ದರೆ ಅಥವಾ ಯಾವ ಥರ ಇದು ಬಡಿಸೋದು ಎಲ್ಲ ಗೊತ್ತಿಲ್ಲದಿದ್ದರೆ ಅದನ್ನು ಬೇರೆಯವರಿಗೆ ಶೇರ್ ಮಾಡಿ. ಕಮೆಂಟ್ ಮಾಡಿ, ಮತ್ತು ಹೇಗೆ ಆಗಿದೆ ವಿಡಿಯೋ ಅಂತ ಕಮೆಂಟ್ ಮಾಡಿ.